ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಷ್ಣು ಸಹಸ್ರನಾಮ ಕ್ಲಾಸ್ ಮಾಡೋಣ ಅಂತ ಬಂದಿದ್ದೀನಿ. ಯಾಕಂದರೆ ವಿಷ್ಣು ಸಹಸ್ರನಾಮ ಕಂಪ್ಲೀಟೆಡ್ ಬಟ್ 71 to 75 ಸ್ಟ್ಯಾಂಜಾ ಮಿಸ್ ಆಗಿದೆ. ಅಪ್ಲೋಡ್ ಮಾಡಿದ್ದೆ 71 to 75, ಬಟ್ ಅದು ಕಾಪಿರೈಟ್ ಕ್ಲೈಮ್ ಬಂದಿದೆ ಅಂತೇಳ್ಬಿಟ್ಟು ಚಾನೆಲ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ವಿಡಿಯೋನ ಡಿಲೀಟ್ ಮಾಡಿದ್ದೀನಿ. ಹಾಗಾಗಿ ನಿಮಗೆ 71 to 75 ಅವೈಲೇಬಲ್ ಇರಲಿಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಮೇಡಮ್ ಕಂಪ್ಲೀಟ್ ಆಗಿಲ್ಲ. ಯಾಕೆಂದರೆ 71 to 75 ಸ್ಟ್ಯಾಂಜಾ ಬಿಟ್ಟು ಉಳಿದಿದ್ದೆಲ್ಲ ಕಲ್ತ್ಕೊಂಡಿದ್ದೀವಿ, ಬಟ್ 71 to 75 ಕಲಿಯೋಕೆ ಆಗ್ತಾ ಇಲ್ಲ, ಪ್ಲೀಸ್ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರಿ. ಹಾಗಾಗಿ ನಾನು ಕೂಡ ವಿಷ್ಣು ಸಹಸ್ರನಾಮ ಕಲಿಯುವಾಗ ಇದೆಷ್ಟು ಸ್ಟ್ಯಾಂಜಸ್ ಇಲ್ಲ ಅಂದರೆ ಅದು ಇನ್ಕಂಪ್ಲೀಟೆಡ್ ಅಲ್ವಾ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಕಡೆ ಎಲ್ಲೋ ಮಿಸ್ ಆಗ್ತಿದೆ ಅನ್ನೋ ಫೀಲಿಂಗ್ ಆಗಬಾರ್ದು ಅಂತ ಹೇಳ್ಬಿಟ್ಟು 71 to 75 ಸ್ಟ್ಯಾಂಜಾ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ ಜೊತೆ ಯಾರಿಗಾದರೂ ವಿಷ್ಣು ಸಹಸ್ರನಾಮ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಮೆಂಬರ್ಶಿಪ್ ತಗೊಳ್ಳಿ. ಮೆಂಬರ್ಶಿಪ್ ಯಾಕೆ ಅಂದರೆ ನಮ್ಮ ಚಾನಲ್ಗೆ ಮೇಯ್ನ್ಲಿ ಸಪೋರ್ಟ್ ಮಾಡೋ ಇಂಟೆನ್ಷನಿಂದ. ಜಸ್ಟ್ 89 ರೂಪೀಸ್. ಇಂಟ್ರೆಸ್ಟ್ ಇರೋರು ಪ್ಲೀಸ್ ಮೆಂಬರ್ಶಿಪ್ ತಗೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. 71 to 75. ಈಗ ನಾನು ಒಂದು ಸಲ 71 to 75 ಪಾರಾಯಣ ಮಾಡ್ತೀನಿ ನೋಡಿ. ಆಲ್ರೆಡಿ ಲೈನ್ಸ್ ಹಾಕಿದ್ದು ಹೇಗಿದೆ ಹಾಗೇ ಇದೆ, ಇದು ಹಾಗೇ ಇರಲಿ. ಎರೇಸ್ ಮಾಡಿ ಮತ್ತೆ ಹಾಕೋದು ಕ್ಲಾರಿಟಿ ಇರಲ್ಲ, ಹಾಗಾಗಿ ನಾನು ಲೈನ್ಸ್ ಹಾಗೇ ಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ನಿಮಗೆಲ್ಲ ಹೇಳ್ಕೊಟ್ಟಿರೋ ಲೈನ್ಸೇ ಇದು. 71 to 75 ಒನ್ಸ್ ರಿವೈಸ್ ಮಾಡ್ತೀನಿ ನೋಡಿ. ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ 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 ವಿವರ್ಧನಃ ಬ್ರಹ್ಮವಿತ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯಃ ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗಃ ಮಹಾಕ್ರತುರ್ಮಹಾಯಜ್ಞೌ ಮಹಾಯಜ್ಞೋ ಮಹಾಹವಿಃ ಸ್ತವ್ಯಸ್ತವ ಪ್ರಿಯಸ್ತೋತ್ರಂ ಸ್ತುತಿಸ್ತೋತಾರಣ ಪ್ರಿಯಃ ಪೂರ್ಣಪೂರಯಿತಾ ಪುಣ್ಯ ಪುಣ್ಯ ಕೀರ್ತಿರನಾಮಯಃ ಮನೋಜವಸ್ತೀರ್ಥಕರೋ ವಸುರೇತಾ ವಸುಪ್ರದಃ ವಸುಪ್ರದೋ ವಾಸುದೇವೋ ವಸುರ್ವಸ್ಸುಮನಾ ಹವಿಃ ಸದ್ಗತಿ ಸತ್ಕೃತಿ ಸತ್ತ ಸದ್ಭೂತಿ ಸತ್ಪರಾಯಣಃ ಶೂರಸೇನೋ ಯದುಶ್ರೇಷ್ಠ ಸನ್ನಿವಾಸ ಸುಯಾಮುನಃ. ಇಲ್ಲಿವರೆಗೂ 75 ಸ್ಟ್ಯಾಂಜಾ. ಈಗ ಬನ್ನಿ ಒಂದೊಂದೇ ಸ್ಟ್ಯಾಂಜನ್ನು ಕಲಿತಾ ಹೋಗೋಣ. ಈಗ 71st ಸ್ಟ್ಯಾಂಜಾ ಲೈನ್ಸ್ ಹಾಕಿ ಕಲ್ತ್ಕೊತಾ ಹೋಗೋಣ. ಇನ್ನೊಂದು ಸಜೆಷನ್ ನನ್ನ ಕಡೆಯಿಂದ, ಇವಾಗ ನೀವು ವಿಡಿಯೋ ಕಂಪ್ಲೀಟಾಗಿ ನೋಡಲೇಬೇಕು, ಆವಾಗಲೇ ನಿಮಗೆ ಅರ್ಥ ಆಗೋದು. ಸ್ವಲ್ಪ ನೋಡಿ ಸ್ಕಿಪ್ ಮಾಡೋದು, ಓಕೆ ಕಲಿಯೋಣ ಅಂತ ಅನ್ನೋದು ಹೀಗೆಲ್ಲ ಮಾಡಿದರೆ ವಿಷ್ಣು ಸಹಸ್ರನಾಮ ಕಂಪ್ಲೀಟ್ ಆಗಿದ್ದು ಸ್ಯಾಟಿಸ್ಫೈಡ್ ನಿಜವಾಗ್ಲೂ ನಿಮಗೆ ಸಿಗೋಲ್ಲ. ಈಗ 71 to 75 ಹೇಗೆ ಹೇಳ್ಕೊಟ್ಟಿದ್ದೀನಿ ಅದು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನೀವು ಫ್ರೀ ಇಲ್ಲ ಅಂದರೆ ಜಸ್ಟ್ ಏನೋ ಕೆಲಸ ಮಾಡ್ತಿದ್ದೀರಾ ಮಾಡ್ಕೊಳ್ತಾನೆ ಕೇಳ್ತಾ ಹೋಗಿ, ಒಂದು ನಿಮಗೆ ಮೈಂಡಲ್ಲಿ ಒಂದು ಐಡಿಯಾ ಬರುತ್ತೆ. ಹಾಗಾಗಿಬಿಟ್ಟು ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ. ಬ್ರಹ್ಮಣ್ಯೋ ಹ ಬಂದುಬಿಟ್ಟು ಮಹಾಪ್ರಾಣ, ಬ್ರಹ್ಮಣ್ಯೋ ಅಂತಲೇ ಪ್ರೊನೌನ್ಸ್ ಮಾಡಿ. ಬ್ರಹ್ಮಣ್ಯೋ ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಬ್ರಹ್ಮ, ಇಲ್ಲಿ ಹ ಬಂದುಬಿಟ್ಟು ಮಹಾಪ್ರಾಣ, ಬ್ರಹ್ಮ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಬ್ರಹ್ಮ ಮುಂದೆ ಒಂದು ಲೈನ್, ಕೃತ್ ಕೃತ್ ಮುಂದೆ ಒಂದು ಲೈನ್, ಬ್ರಹ್ಮ ಬ್ರಹ್ಮ ಮುಂದೆ ಒಂದು ಲೈನ್, ಬ್ರಹ್ಮ ಮುಂದೆ ಎಗೇನ್ ಒಂದು ಲೈನ್. ನೆಕ್ಸ್ಟ್ ಎಗೇನ್ ಬ್ರಹ್ಮ ಬಂದಿದೆ, ಬ್ರಹ್ಮ ಮುಂದೆ ಒಂದು ಲೈನ್, ವಿವರ್ಧನಃ ನೋಡಿ. ನಾ ಮುಂದೆ 2 0 ಬಂದಿದೆ ಅಲ್ವಾ, ಅಹಾಕಾರವಾಗಿ ಪ್ರೊನೌನ್ಸ್ ಮಾಡ್ತೀವಿ. ಇಲ್ಲಿ ಧ ಬಂದುಬಿಟ್ಟು ಮಹಾಪ್ರಾಣದಲ್ಲಿದೆ, ಹಾಗಾಗಿ ವಿವರ್ಧನಃ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಈ ಲೈನ್ ಕಂಪ್ಲೀಟೆಡ್. ನೆಕ್ಸ್ಟ್ ಲೈನ್ಗೆ ಹೋಗೋಣ. ನೆಕ್ಸ್ಟ್ ಬ್ರಹ್ಮ ಮುಂದೆ ಒಂದು ಲೈನ್, ವಿದ್ ವಿದ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ವಿದ್ ಮುಂದೆ ಒಂದು ಲೈನ್, ಬ್ರಾಹ್ಮಣೋ ಬ್ರಾಹ್ಮಣೋ ಮುಂದೆ ಒಂದು ಲೈನ್, ಬ್ರಹ್ಮಿ ಮುಂದೆ ಒಂದು ಲೈನ್, ಬ್ರಹ್ಮಜ್ಞೋ ನೋಡಿ ಜ್ಞೋ, ಬ್ರಹ್ಮಜ್ಞೋ ಮುಂದೆ ಒಂದು ಲೈನ್, ಬ್ರಾಹ್ಮಣ ಬ್ರಾಹ್ಮಣ ಮುಂದೆ ಒಂದು ಲೈನ್, ಪ್ರಿಯಃ ಯಾ ಮುಂದೆ 2 0 ಬಂದಿದೆ, ಅಹಾಕಾರವಾಗಿ ಪ್ರೊನೌನ್ಸ್ ಮಾಡ್ತೀವಿ. ಅಹ ಅಂತ ಬರ್ಕೊಳ್ಳಿ, ಪ್ರಿಯಃ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಇಲ್ಲಿಗೆ ಸ್ಟ್ಯಾಂಜಾ ಕಂಪ್ಲೀಟೆಡ್. ಬನ್ನಿ ಈ ಸ್ಟ್ಯಾಂಜಾನ ಒಂದ್ಸಲ ನನ್ನ ಜೊತೆನೇ ಪಾರಾಯಣ ಮಾಡಿ, ಆವಾಗ ನಿಮಗೆ ಈಸಿಯಾಗಿ ಬರುತ್ತೆ. ನಿಧಾನವಾಗಿ. ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ
ಬ್ರಹ್ಮ ಬ್ರಹ್ಮವಿವರ್ಧನಃ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣಪ್ರಿಯಃ. ಈಗ ಒಂದ್ಸಲ ಫಾಸ್ಟಾಗಿ ಪಾರಾಯಣ ಮಾಡೋಣ, ನನ್ನ ಜೊತೆನೇ ಮಾಡಿ. ಬ್ರಹ್ಮಜ್ಞೋ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮ ಬ್ರಹ್ಮವಿವರ್ಧನಃ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣಪ್ರಿಯಃ. ಕಂಪ್ಲೀಟೆಡ್ ಸ್ಟ್ಯಾಂಜಾ. ಬನ್ನಿ ನೆಕ್ಸ್ಟ್ ಸ್ಟ್ಯಾಂಜಾಗೆ ಹೋಗೋಣ. ನೆಕ್ಸ್ಟ್ ಈ ಸ್ಟ್ಯಾಂಜಾ 72nd ಸ್ಟ್ಯಾಂಜಾ ಒಂದ್ಸಲ ನಾನು ಪಾರಾಯಣ ಮಾಡ್ತೀನಿ. ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗಃ ಮಹಾಕ್ರತುರ್ಮಹಾಯಜ್ಞೌ ಮಹಾಯಜ್ಞೋ ಮಹಾಹವಿಃ. ಈಗ ಲೈನ್ಸ್ ಹಾಕೋಣ ನೋಡಿ. ಮಹಾ ಮುಂದೆ 1 ಲೈನ್, ಕ್ರಮೋ ಮುಂದೆ 1 ಲೈನ್, ಮಹಾ ಮುಂದೆ ಅಗೇನ್ 1 ಲೈನ್, ಕರ್ಮ ಕರ್ಮ ದೀರ್ಘಕಾರವಾಗಿ ಬಂದಿದೆ, ಕರ್ಮ ಅಂತ ಪ್ರನೌನ್ಸ್ ಮಾಡ್ತೀವಿ. ಕರ್ಮ ಮುಂದೆ 1 ಲೈನ್, ಮಹಾ ಮುಂದೆ 1 ಲೈನ್, ತೇಜ ಮುಂದೆ 1 ಲೈನ್, ಮಹೋ ದೀರ್ಘ ಬಂದಿದೆ, ಮಹೋ ಅಂತ ದೀರ್ಘಕಾರವಾಗಿ ಪ್ರನೌನ್ಸ್ ಮಾಡ್ತೀವಿ. ಮಹೋ ಮುಂದೆ 1 ಲೈನ್, ರಗಹ ಅಂದರೆ ಗ ಮುಂದೆ 2 ಸೊನ್ನೆ ಬಂದಿರೋದಕ್ಕೆ ಅಹಾಕಾರವಾಗಿ ಪ್ರನೌನ್ಸ್ ಮಾಡ್ತೀವಿ. ರಗಹ ಮುಂದೆ ಆಲ್ರೆಡಿ ಲೈನ್ ಇದೆ. ಕಂಪ್ಲೀಟೆಡ್. ನೆಕ್ಸ್ಟ್ ಲೈನ್ ಮಹಾ ಮುಂದೆ 1 ಲೈನ್, ಕ್ರತು ಮುಂದೆ 1 ಲೈನ್, ಮಹಾ ಮುಂದೆ ಅರ್ಕಾವತ್ ಬಂದಿದೆ ನೋಡಿ. ಹೇಗೆ ಪ್ರನೌನ್ಸ್ ಮಾಡ್ತೀವಿ? ಮಹಾಕ್ರತುರ್ಮಹ ಅಂದರೆ ಅರ್ಕಾವತ್ತನ್ನು ತಗೊಂಡೇ ಪ್ರನೌನ್ಸ್ ಮಾಡಬೇಕು, ಆವಾಗ ಮಹಾ ಆಗುತ್ತೆ. ಮಹಾ ಮುಂದೆ 1 ಲೈನ್, ಯಜ್ಞ ಮುಂದೆ 1 ಲೈನ್, ಮಹಾ ಮುಂದೆ ಅಗೈನ್ ಲೈನ್, ಯಜ್ಞೋ ಜ್ಞೋ ಇದು ಓಕೆ. ಯಜ್ಞೋ ಮುಂದೆ 1 ಲೈನ್, ಮಹಾ ಮುಂದೆ 1 ಲೈನ್, ಹವಿಹಿ 2 ಸೊನ್ನೆ ಬಂದಿದೆ, ಅಹಾಕಾರವಾಗಿ ಪ್ರನೌನ್ಸ್ ಮಾಡ್ತೀವಿ. ಹ ಬಂದ್ಬಿಟ್ಟು ಮಹಾಪ್ರಾಣ, ಹವಿಹಿ ಅಂತ ಪ್ರನೌನ್ಸ್ ಮಾಡ್ತೀವಿ ಓಕೆ. ಈಗ ಈ ಸ್ಟ್ಯಾಂಜನ್ನು ನಿಧಾನವಾಗಿ ಪಾರಾಯಣ ಮಾಡೋಣ, ನನ್ನ ಜೊತೆನೇ ಮಾಡಿ. ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗಃ ಮಹಾಕ್ರತುರ್ಮಹಾಯಜ್ಞೌ ಮಹಾಯಜ್ಞೋ ಮಹಾಹವಿಃ. ಈಗ ಫಾಸ್ಟಾಗಿ ಮಾಡೋಣ ಬನ್ನಿ, ಜೊತೆಲೇ ಮಾಡಿ, ಪರ್ಫೆಕ್ಟಾಗಿ ನಿಮಗೊಂದು ಐಡಿಯಾ ಬರುತ್ತೆ. ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗಃ ಮಹಾಕ್ರತುರ್ಮಹಾಯಜ್ಞೌ ಮಹಾಯಜ್ಞೋ ಮಹಾಹವಿಃ. ಕಂಪ್ಲೀಟೆಡ್. ನೆಕ್ಸ್ಟ್ ಸ್ಟ್ಯಾಂಜಾಗೆ ಹೋಗೋಣ ಬನ್ನಿ. ಈ ಸ್ಟ್ಯಾಂಜಾ ಒಂದ್ಸಲ ಪಾರಾಯಣ ಮಾಡ್ತೀನಿ. ಸ್ತವ್ಯ ಸ್ತವ ಪ್ರಿಯ ಸ್ತೋತ್ರಂ ಸ್ತುತಿ ಸ್ತೋತಾರಣ ಪ್ರಿಯ ಪೂರ್ಣ ಪೂರಯಿತ ಪುಣ್ಯ ಪುಣ್ಯ ಕೀರ್ತಿರನಾಮಯ. ಈಗ ಲೈನ್ಸ್ ಹಾಕೋಣ ಬನ್ನಿ, ತುಂಬ ಚೆನ್ನಾಗಿದೆ ಈ ಸ್ಟ್ಯಾಂಜಾ. ಆ್ಯಕ್ಚುಲಿ ಇಟ್ಸ್ ಮೈ ಫೇವ್ರೆಟ್ ಸ್ಟ್ಯಾಂಜಾ. ಬನ್ನಿ. ಸ್ತವ್ಯ ಇಲ್ಲಿ 2 ಸೊನ್ನೆ ಬಂದಿದೆ, ಸ್ತವ್ಯ ಅಂತ ತಗೊಳ್ಳಲ್ಲ ನಾವು. ರಾಗಬದ್ಧವಾಗಿ ಆಡುವಾಗ ಸ್ತವ್ಯ ಅಂತಲೇ ಪಾರಾಯಣ ಮಾಡ್ತೀವಿ. ಸ್ತವ್ಯ ಅದಕ್ಕೆ ಬರ್ಕೊಂಡಿದ್ದೀನಿ ನೋಡಿ. ಸ್ತವ್ಯ ಮುಂದೆ 1 ಲೈನ್, ಸ್ತವ ಮುಂದೆ 1 ಲೈನ್, ಪ್ರಿಯ ಇಲ್ಲಿನೂ ಅಷ್ಟೇ ಆಕಾರವಾಗಿ ಪ್ರನೌನ್ಸ್ ಮಾಡ್ತೀವಿ, ಪ್ರಿಯ ಅಂತಲೇ, ಹಾಗಾಗಿ ಬರ್ಕೊಂಡಿದ್ದೀನಿ. ಪ್ರಿಯ ಮುಂದೆ 1 ಲೈನ್, ಸ್ತೋತ್ರಂ ಮುಂದೆ 1 ಲೈನ್, ಸ್ತುತಿ ಇಲ್ಲಿನೂ ಸ್ತುತಿ ಅಂತ ಪ್ರನೌನ್ಸ್ ಮಾಡಲ್ಲ, ಸ್ತುತಿ ಅಂತಲೇ ತಗೋತೀವಿ. ಸ್ತುತಿ ಮುಂದೆ 1 ಲೈನ್, ಸ್ತೋತ ಇಲ್ಲಿ ಸ್ತೋತ್ರ ಅಂತ ಬರಲ್ಲ, ಸ್ತೋತ ಅಂತಲೇ ಬರುತ್ತೆ. ಸ್ತೋತ ಮುಂದೆ 1 ಲೈನ್, ರಣಪ್ರಿಯ ರಣಪ್ರಿಯ ಮುಂದೆ ಆಲ್ರೆಡಿ ಲೈನ್ ಇದೆ. ಇಲ್ಲಿ ಯಾ ಪಕ್ಕದಲ್ಲಿ 2 ಸೊನ್ನೆ ಬಂದಿದೆ ಅಲ್ವಾ, ಆಹಾಕಾರವಾಗಿ ಪ್ರನೌನ್ಸ್ ಮಾಡ್ತೀವಿ. ರಣಪ್ರಿಯ ಅಂತ ಬರ್ಕೊಳ್ಳಿ ಓಕೆನಾ. ನೆಕ್ಸ್ಟ್ ಲೈನ್ ಪೂರ್ಣ ಪೂರ್ಣ ಮುಂದೆ 1 ಲೈನ್, ಇಲ್ಲಿನೂ ಅಷ್ಟೇ ಆಕಾರವಾಗಿ ತಗೋತೀವಿ, ಹಾಗಾಗಿ ಅಂತ ಬರ್ಕೊಳ್ಳಿ. ಪೂರ್ಣ ಮುಂದೆ 1 ಲೈನ್, ಪೂರಯಿತ ದೀರ್ಘಕಾರವಾಗಿ ಪ್ರನೌನ್ಸ್ ಮಾಡ್ತೀವಿ. ಪೂರಯಿತ ಮುಂದೆ 1 ಲೈನ್, ಪುಣ್ಯ ಮುಂದೆ 1 ಲೈನ್, ಇಲ್ಲಿನೂ ಆಕಾರವಾಗಿ ಪ್ರನೌನ್ಸ್ ಮಾಡ್ತೀವಿ, ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಪುಣ್ಯ ಮುಂದೆ 1 ಲೈನ್, ಕೀರ್ತಿ ಮುಂದೆ 1 ಲೈನ್, ರಣಾಮಯ ಮುಂದೆ 1 ಲೈನ್. ಯಾ ಪಕ್ಕದಲ್ಲಿ 2 ಸೊನ್ನೆ ಬಂದಿದೆ, ಆಕಾರವಾಗಿ ಪ್ರನೌನ್ಸ್ ಮಾಡ್ತೀವಿ, ರಣಾಮಯ ಅಂತ ಓಕೆನಾ. ಈಗ ಬನ್ನಿ, ಈ ಸ್ಟ್ಯಾಂಜಾ ಕಂಪ್ಲೀಟ್ ಆಯ್ತಲ್ವಾ. ಈಗ ನಿಧಾನವಾಗಿ ಪಾರಾಯಣ ಮಾಡ್ತೀನಿ, ನೀವು ಜಾಯ್ನ್ ಆಗಿ. ಸ್ತವ್ಯ ಸ್ತವ ಪ್ರಿಯ ಸ್ತೋತ್ರಂ ಸ್ತುತಿ ಸ್ತೋತಾರಣ ಪ್ರಿಯ ಪೂರ್ಣ ಪೂರಯಿತ ಪುಣ್ಯ
ಪುಣ್ಯ ಕೀರ್ತಿರನಾಮಯಃ. ಈಗ ಫಾಸ್ಟಾಗಿ. ಸ್ತವ್ಯಸ್ತವ ಪ್ರಿಯ ಸ್ತೋತ್ರಂ ಸ್ತುತಿ ಸ್ತೋತರಣ ಪ್ರಿಯ ಪೂರ್ಣ ಪೂರಯಿತ ಪುಣ್ಯ ಪುಣ್ಯ ಕೀರ್ತಿರನಾಮಯಃ. ಸೂಪರ್ ಅಲ್ವಾ? ತುಂಬ ಚೆನ್ನಾಗಿದೆ ಈ ಸ್ಟ್ಯಾಂಜಾ. ಬನ್ನಿ ನೆಕ್ಸ್ಟ್ ಸ್ಟ್ಯಾಂಜಾ 74th ಸ್ಟ್ಯಾಂಜಾ ಸ್ಟಾರ್ಟ್ ಮಾಡೋಣ. ಈ ಸ್ಟ್ಯಾಂಜನ ಒಂದ್ಸಲ ನಾನು ಪಾರಾಯಣ ಮಾಡ್ತೀನಿ ನೋಡಿ. ಮನೋಜವಸ್ತೀರ್ಥಕರೋ ವಸುರೇತ ವಸುಪ್ರದಃ ವಸುಪ್ರದೋ ವಾಸುದೇವು ವಸುರ್ವಸುಮನಹವಿಹಿ. ಇದು ಕೂಡ ತುಂಬ ಚೆನ್ನಾಗಿದೆ ಅಲ್ವಾ? ಬನ್ನಿ ಈಗ ಲೈನ್ಸ್ ಹಾಕೋಣ. ಮನೋಜ ಮನೋಜ ಮುಂದೆ 1 ಲೈನ್. ವಸ್ತೀರ್ಥ ವಸ್ತೀರ್ಥ ಮುಂದೆ 1 ಲೈನ್. ಇಲ್ಲಿ ತಾ ಮುಂದೆ ಅರ್ಕವತ್ ಬಂದಿದೆ, ಅದು ಅಲ್ಲದೆ ಥಾ ಮಹಾಪ್ರಾಣ, ಅದಕ್ಕೆ ವಸ್ತೀರ್ಥ ಅಂತ ಪ್ರೊನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ಕರೋ ಮುಂದೆ 1 ಲೈನ್. ವಸುರೇತ ಮುಂದೆ 1 ಲೈನ್. ವಸುಪ್ರದಃ ಮುಂದೆ 1 ಲೈನ್. ದ ಪಕ್ಕದಲ್ಲಿ 2 ಸೊನ್ನೆ ಬಂದಿದೆ ಅಲ್ವಾ, ಆಹಾಕಾರವಾಗಿ ಪ್ರೊನೌನ್ಸ್ ಮಾಡ್ತೀವಿ. ಇಲ್ಲಿ ನೋಡಿ ಹಾ ಅಂತ ಬರ್ಕೊಂಡಿದ್ದೀನಲ್ವಾ, ಹಾಗೆ ನೀವು ಬರ್ಕೊಳ್ಳಿ, ಈಸಿ ಆಗುತ್ತೆ ಮತ್ತು ಮರ್ತೋಗಲ್ಲ ನೆಕ್ಸ್ಟ್ ಇನ್ ಫ್ಯೂಚರ್. ಹಾಗಾಗಿ ವಸುಪ್ರದಃ ಅಂತ ಪ್ರೊನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ಲೈನ್ ವಸುಪ್ರದೋ ವಸುಪ್ರದೋ ಮುಂದೆ 1 ಲೈನ್. ವಾಸುದೇವೋ ಮುಂದೆ 1 ಲೈನ್. ವಸುರ್ವ ಮುಂದೆ 1 ಲೈನ್. ವ ಪಕ್ಕದಲ್ಲಿ ಅರ್ಕಾವತ್ ಬಂದಿದೆ, ವಸುರ್ವ ಅಂತ ಪ್ರೊನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ಸುಮನ ಮುಂದೆ 1 ಲೈನ್. ಹವಿಹಿ ಮುಂದೆ 1 ಲೈನ್. ಈ ಪಕ್ಕದಲ್ಲಿ 2 ಸೊನ್ನೆ ಬಂದಿದೆ, ಹ ಬಂದ್ಬಿಟ್ಟು ಮಹಾಪ್ರಾಣ, ಮಹಾಪ್ರಾಣವಾಗಿ ಪ್ರೊನೌನ್ಸ್ ಮಾಡ್ತೀವಿ ಹವಿಹಿ ಅಂತ. ಓಕೆ, ಈಗ ಈ ಸ್ಟ್ಯಾಂಜಾ ಲೈನ್ಸ್ ಹಾಕ್ಕೊಂಡಿದ್ದು ಕಂಪ್ಲೀಟ್ ಆಯ್ತಲ್ವಾ? ಬನ್ನಿ ಒಂದ್ಸಲ ನಿಧಾನವಾಗಿ ಸ್ಟ್ಯಾಂಜಾ ಹೇಳೋಣ, ಜಾಯ್ನ್ ಆಗಿ. ಮನೋಜವಸ್ತೀರ್ಥಕರೋ ವಸುರೇತ ವಸುಪ್ರದಃ ವಸುಪ್ರದೋ ವಾಸುದೇವೋ ವಸುರ್ವ ಸುಮನಹವಿಹಿ. ಈಗ ಫಾಸ್ಟಾಗಿ. ಮನೋಜವಸ್ತೀರ್ಥಕರೋ ವಸುರೇತ ವಸುಪ್ರದಃ ವಸುಪ್ರದೋ ವಾಸುದೇವೋ ವಸುರ್ವಸುಮನಹವಿಹಿ. ಓಕೆ, ಸ್ಟ್ಯಾಂಜಾ ಕಂಪ್ಲೀಟ್ ಆಯಿತು. ಬನ್ನಿ ನೆಕ್ಸ್ಟ್ ಸ್ಟ್ಯಾಂಜಾಗೆ ಹೋಗೋಣ. ನೋಡಿ, ಇದು 75th ಸ್ಟ್ಯಾಂಜಾ. ಬನ್ನಿ ನಾನು ಒಂದ್ಸಲ ಪಾರಾಯಣ ಮಾಡ್ತೀನಿ. ಸದ್ಗತಿ ಸತ್ಕೃತಿ ಸತ್ತ ಸದ್ಭೂತಿ ಸತ್ಪರಾಯಣಃ ಶೂರಸೇನೋ ಯದುಶ್ರೇಷ್ಠ ಸನ್ನಿವಾಸ ಸುಯಾಮುನಃ. ಈಗ ಲೈನ್ಸ್ ಹಾಕಿ ಈಸಿ ಮಾಡ್ಕೊಳ್ಳೋಣ. ಸದ್ಗತಿ ಸದ್ಗತಿ ಮುಂದೆ 1 ಲೈನ್. ದೀಪಕದಲ್ಲಿ 2 ಸೊನ್ನೆ ಇದೆ, ಬಟ್ ಸದ್ಗತಿ ಅಂತಲೇ ಪ್ರೊನೌನ್ಸ್ ಮಾಡ್ತೀವಿ. ಸದ್ಗತಿ ಮುಂದೆ 1 ಲೈನ್. ಸತ್ಕೃತಿ ಸತ್ಕೃತಿ ಮುಂದೆ 1 ಲೈನ್. ಇಲ್ಲೂ ಅಷ್ಟೇ ಸತ್ಕೃತಿ ಅಂತಲೇ ಪ್ರೊನೌನ್ಸ್ ಮಾಡ್ತೀವಿ, ಬೇಕಿದ್ರೆ ತಿ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಸತ್ತ ಮುಂದೆ 1 ಲೈನ್. ಸದ್ಭೂತಿ ಮುಂದೆ 1 ಲೈನ್. ಇಲ್ಲೂ ಅಷ್ಟೇ ಸದ್ಭೂತಿ ಅಂತ ಪ್ರೊನೌನ್ಸ್ ಮಾಡ್ತೀವಿ. 2 ಸೊನ್ನೆ ಬಂದಿದೆ, ಆದರೂ ಸದ್ಭೂತಿ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಭೂ ಬಂದ್ಬಿಟ್ಟು ಮಹಾಪ್ರಾಣದಲ್ಲಿದೆ, ಹಾಗಾಗಿ ಸದ್ಭೂತಿ ಅಂತ ಮಹಾಪ್ರಾಣವಾಗಿ ಪ್ರೊನೌನ್ಸ್ ಮಾಡಿ. ಸತ್ಪರಾಯಣ ಮುಂದೆ 1 ಲೈನ್. ಕಷ್ಟ ಆಗುತ್ತೆ ಅನ್ನೋದಾದರೆ ಸತ್ಪ ಮುಂದೆ 1 ಲೈನ್. ರಾಯಣ ಮುಂದೆ 1 ಲೈನ್. ಇಲ್ಲಿ ನ ಪಕ್ಕದಲ್ಲಿ 2 ಸೊನ್ನೆ ಬಂದಿದೆ ಅಲ್ವಾ, ಆಹಾಕಾರವಾಗಿ ಪ್ರೊನೌನ್ಸ್ ಮಾಡ್ತೀವಿ. ಸತ್ಪರಾಯಣ ಅಂತ ಆಗುತ್ತೆ. ನೆಕ್ಸ್ಟ್ ಲೈನ್. ಶೂರಸೇನೋ ಮುಂದೆ 1 ಲೈನ್. ಯಧು ಮುಂದೆ 1 ಲೈನ್. ಶ್ರೇಷ್ಠ ಮುಂದೆ 1 ಲೈನ್. ಇಲ್ಲಿ ಶ್ರೇಷ್ಠ ಟ ಬಂದ್ಬಿಟ್ಟು ಮಹಾಪ್ರಾಣ, ಶ್ರೇಷ್ಠ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಇಲ್ಲಿ ಆಕಾರವಾಗಿ ಪ್ರೊನೌನ್ಸ್ ಮಾಡ್ತೀವಿ, ಶ್ರೇಷ್ಠ ಅಂತ. ನೆಕ್ಸ್ಟ್ ಸನ್ನಿವಾಸ ಮುಂದೆ 1 ಲೈನ್. ಇಲ್ಲೂ ಅಷ್ಟೇ ಆಕಾರವಾಗಿ ಪ್ರೊನೌನ್ಸ್ ಮಾಡ್ತೀವಿ, ಸನ್ನಿವಾಸ ಅಂತಾನೆ. ನೆಕ್ಸ್ಟ್ ಸುಯಾ ಮುಂದೆ 1 ಲೈನ್. ಮುನಃ ಮುಂದೆ 1 ಲೈನ್. ಇಲ್ಲಿ ನ ಪಕ್ಕದಲ್ಲಿ 2 ಸೊನ್ನೆ ಬಂದಿದೆ ಅಲ್ವಾ, ಅಹಾಕಾರವಾಗಿ ಪ್ರೊನೌನ್ಸ್ ಮಾಡ್ತೀವಿ, ಹಾಗಾಗಿ ಪಕ್ಕದಲ್ಲಿ ಅಹ ಅಂತ ಬರ್ಕೊಳ್ಳಿ. ಸುಯಾ ಮುನಃ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಬನ್ನಿ ಈಗ ನಿಧಾನವಾಗಿ ಪಾರಾಯಣ ಮಾಡೋಣ ಸ್ಟ್ಯಾಂಜಾ. ಸದ್ಗತಿ ಸತ್ಕೃತಿ ಸತ್ತ ಸದ್ಭೂತಿ ಸತ್ಪರಾಯಣಃ ಶೂರಸೇನೋ ಯದುಶ್ರೇಷ್ಠ ಸನ್ನಿವಾಸ ಸುಯಾಮುನಃ. ಈಗ ಫಾಸ್ಟಾಗಿ ಒಂದ್ಸಲ. ಸದ್ಗತಿ ಸತ್ಕೃತಿ ಸತ್ತ ಸದ್ಭೂತಿ ಸತ್ಪರಾಯಣಃ ಶೂರಸೇನೋ ಯದುಶ್ರೇಷ್ಠ ಸನ್ನಿವಾಸ ಸುಯಾಮುನಃ. ಕಂಪ್ಲೀಟೆಡ್ 71 to 75 ಇವತ್ತು. ಈಗ ಒಂದ್ಸಲ 71 to 75 ಸ್ಟ್ಯಾಂಜಸ್ನ ರಿವೈಸ್ ಮಾಡೋಣ. ನನ್ನ ಜೊತೆನೇ ಜಾಯ್ನ್ ಆಗಿ ನೀವು ಕೂಡ
ಪರ್ಫೆಕ್ಟ್ ಆಗ್ತೀರಾ, ಆಗ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆನಾ, ಸ್ಟಾರ್ಟ್ ಮಾಡೋಣ. ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮ ಬ್ರಹ್ಮವಿವರ್ಧನಃ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣಪ್ರಿಯಃ ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗಃ ಮಹಾಕ್ರತುರ್ಮಹಾಯಜ್ಞೌ ಮಹಾಯಜ್ಞೋ ಮಹಾಹವಿಃ ಸ್ತವ್ಯಸ್ತವ ಪ್ರಿಯಸ್ತೋತ್ರಂ ಸ್ತುತಿಸ್ತೋತಾರಣಪ್ರಿಯಃ ಪೂರ್ಣಪೂರಯಿತಾ ಪುಣ್ಯ ಪುಣ್ಯಕೀರ್ತಿರನಾಮಯಃ ಮನೋಜವಸ್ತೀರ್ಥಕರೋ ವಸುರೇತಾ ವಸುಪ್ರದಃ ವಸುಪ್ರದೋ ವಾಸುದೇವೋ ವಸುರ್ವಸುಮನಾಹವಿಃ ಸದ್ಗತಿ ಸತ್ಕೃತಿ ಸತ್ತಾ ಸದ್ಭೂತಿ ಸತ್ಪರಾಯಣಃ ಶೂರಸೇನೋ ಯದುಶ್ರೇಷ್ಠ ಸನ್ನಿವಾಸಾಸು ಯಾಮನಃ. ಕಂಪ್ಲೀಟೆಡ್ 71 to 75. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನಗೆ ಕಮೆಂಟ್ ಮಾಡಿದ್ರಿ, ಮೇಡಮ್ ಪ್ಲೀಸ್ 71 to 75 ಸ್ಟ್ಯಾಂಜಾ ಕಂಪ್ಲೀಟ್ ಮಾಡಿಕೊಡಿ ಅಂತ. ಥ್ಯಾಂಕ್ ಯು ಒನ್ಸ್ ಅಗೇನ್ ಅವ್ರಿಗೆಲ್ಲ. ಯಾಕೆಂದರೆ ನೀವು ಕಮೆಂಟ್ ಮಾಡೋದ್ರಿಂದನೇ ನಮಗೂ ಒಂದು ಫೀಲ್ ಆಗೋದು, ಅಯ್ಯೋ ಕಂಪ್ಲೀಟ್ ಆಗಿಲ್ಲ ಅಲ್ವಾ, ಅವ್ರಿಗೆ ಹೇಗೆ ಕಂಪ್ಲೀಟ್ ಆಗುತ್ತೆ ವಿಷ್ಣು ಸಹಸ್ರನಾಮ ಅಂತ ನಮಗೂ ಒಂದು ಗಿಲ್ಟ್ ಅನ್ನೋದಾಗತ್ತೆ. ಹಾಗಾಗಿನೇ ನಾನಿವತ್ತು ಸಂಡೇ ಆಗಿರೋದ್ರಿಂದ ಕಂಪ್ಲೀಟ್ ಮಾಡಿಕೊಡ್ಲೇಬೇಕು ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಂತ ಕಂಪ್ಲೀಟ್ ಮಾಡಿಕೊಟ್ಟೆ. ಥ್ಯಾಂಕ್ ಯು ಫಾರ್ ಯುವರ್ ಕಮೆಂಟ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ನೋಡ್ತಾ ಇರಿ ನಮ್ಮ ಚಾನೆಲ್ ಸಹಸ್ರನಾಮ ಕ್ಲಾಸ್. ಹಾಗೆ ನಾನು ರೀಸೆಂಟಾಗಿ ಹನುಮಾನ್ ಚಾಲೀಸ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಆ ಶಾರ್ಟ್ಸ್ ವೀಡಿಯೋನ ಒಂದ್ಸಲ ಕೇಳಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ ಹನುಮಾನ್ ಚಾಲೀಸ ಬೇಕು ಅಂತ ನಾನು ಕಲಿಸ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಧನ್ಯವಾದಗಳು.